ಹೈಲೈಟರ್ಸ್. ನಾನು ಹೈಲೈಟರ್ಸ್ಗಳನ್ನ ಬಳಸೋದು ತುಂಬಾ ಕಡಿಮೆ ಅಂಡ್ ಬೈ ಮಾಡೋದು ಅದಕ್ಕಿಂತ ಕಡಿಮೆ. ಐ ಥಿಂಕ್ 2019-20 ಅಲ್ಲಿ ಮಾರ್ಚ್ ಯಾವಾಗ ಮಾರ್ಕೆಟಿಗೆ ಬಂತು, ದೇ ಹ್ಯಾಡ್ ಅ ಹೈಲೈಟರ್ ಕಾಲ್ಡ್ ಎಸ್ ವೆಲೋರ್ ಹೈಲೈಟರ್, ಆಯ್ತಾ. ಸೊ ಅದನ್ನ ನೋಡ್ಬಿಟ್ಟು ಇಟ್ ವಾಸ್ ವೆರಿ ಇನ್ಎಕ್ಸ್ಪೆನ್ಸಿವ್. 150 ರುಪೀಸಿಗೆ ಸಿಕ್ತಿತ್ತು. ಅದ್ರ ಮೇಲೆ ಡಿಸ್ಕೌಂಟ್ ಆಗಿಬಿಟ್ಟು 95 ರುಪೀಸಿಗೆಲ್ಲ ಸಿಕ್ತಿತ್ತು. ಸೊ ಅದಕ್ಕೋಸ್ಕರ ಲೆಟ್ ಮೀ ಟ್ರೈ, ಯಾಕಂದ್ರೆ ಇಷ್ಟು ಕಡಿಮೆಗೆ ಹೈಲೈಟರ್ ಸಿಗ್ತಿದೆ, ಲೆಟ್ ಮೀ ಟ್ರೈ ಅಂತ ಹೇಳ್ಬಿಟ್ಟು ಅವಾಗ ಆ ಟೈಮಲ್ಲಿ. ಸೊ ಅವಾಗೆಲ್ಲ ಹೈಲೈಟರ್ಸ್ ಈ ತರ ತುಂಬಾ ಕಡಿಮೆ ಪ್ರೈಸಿಗೆ ಸಿಗ್ತಿರ್ಲಿಲ್ಲ. ಸೊ ಅವಾಗ ಸಿಕ್ತಿತ್ತು, ಅದಕ್ಕೆ ಪರ್ಚೇಸ್ ಮಾಡಿದೆ. ಅಂಡ್ ನನಗೆ ಅದರಲ್ಲಿ ಒಂದು ಶೇಡ್ ತುಂಬಾ ಯುನೀಕ್ ಆಗಿ ಕಾಣಿಸ್ತು, ಸ್ವಲ್ಪ ಲ್ಯಾವೆಂಡರ್ ಲೈಲಾಕ್ ಶೇಡ್ ಅಲ್ಲಿ ಇತ್ತು. ಸೊ ಅದನ್ನ ಪರ್ಚೇಸ್ ಮಾಡುವ ಅಂತ ಹೇಳ್ಬಿಟ್ಟು ಆ ಕಲರ್ ಅನ್ನ ನಾನು ಪರ್ಚೇಸ್ ಮಾಡಿದೆ. ಅಂಡ್ ಈಗ ನನ್ನ ಕೈಯಲ್ಲಿದೆ. ಇದು ಆಕ್ಚುಲಿ ಈಗ ಎಲ್ಲೂ ಅವೈಲೇಬಲ್ ಇಲ್ಲ, ನಿಮ್ಗೆ ಬೇಕಾದ್ರೆ ಇದು ಸಿಗೋದು ತುಂಬಾ ಕಷ್ಟ. ಐ ಡೋಂಟ್ ಥಿಂಕ್ ಸೊ ಈಗ ಅವ್ರ ಮ್ಯಾನುಫ್ಯಾಕ್ಚರ್ ಕೂಡ ಇದನ್ನ ಮಾಡ್ತಿದಾರಂತ. ಯಾಕಂದ್ರೆ ಇದು ಅಷ್ಟೊಂದು ಹಿಟ್ ಆಗಿರ್ಲಿಲ್ಲ, ಸ್ವಲ್ಪ ಅವ್ರದ್ದು ಪ್ರಾಡಕ್ಟ್ ಇದು ಮಿಸ್ ಆಗಿತ್ತು. ಬಟ್ ನನ್ಗೆ ಈಗ ಅನಿಸ್ತದೆ ದಿಸ್ ಇಸ್ ಅ ಗುಡ್ ಪ್ರಾಡಕ್ಟ್ ಅಂತ. ಅವಾಗ ನಾನು ಹಚ್ಚುವಾಗ ನಂಗೆ ಇಷ್ಟನೇ ಆಗಿರ್ಲಿಲ್ಲ. ಇದು ಇದ್ರ ಶೇಡ್ ಸ್ವಲ್ಪ ಯೂನಿಕ್ ಶೇಡ್ ಅಲ್ಲ ಹೈಲೈಟರಿಗೆ. ಸೊ ಈ ತರ ಹೈಲೈಟರ್ ತುಂಬಾ ಕಡಿಮೆ ಸಿಗೋದು. ಅಂಡ್ ಇದ್ರ ಶೇಡ್ ಬಂದ್ಬಿಟ್ಟು 0144U, ಆಯ್ತಾ. ನನಗೆ ಸ್ಟಾರ್ಟಿಂಗ್ ಇದನ್ನ ಬೈ ಮಾಡುವಾಗ ನಂಗೆ ಸ್ವಲ್ಪನೂ ಇಷ್ಟ ಆಗಿರ್ಲಿಲ್ಲ, ಯಾಕಂದ್ರೆ ಸ್ವಲ್ಪ ಪೌಡರಿ ಅನಿಸ್ತು, ಸ್ವಲ್ಪ ಪ್ಯಾಚಿ ಎಲ್ಲ ಅನಿಸ್ತಿತ್ತು. ಅಂಡ್ ಇದು ಸ್ವಲ್ಪ ಈ ತರ ಸ್ಮೂತ್ ಕೂಡ ಅಷ್ಟೊಂದು ಇರಲಿಲ್ಲ, ಸ್ವಲ್ಪ ಈ ತರ ಪ್ರೆಸ್ ಮಾಡಿ ಇದನ್ನ ತೆಗಿಬೇಕಿತ್ತು. ಅಂಡ್ ಬ್ರಷ್ ಅಲ್ಲಿ ತುಂಬಾ ಪೌಡರಿ ಕಾಣಿಸ್ತಿತ್ತು, ನನಗೆ ಏನಕ್ಕೋ ಇಷ್ಟ ಆಗಿರ್ಲಿಲ್ಲ. ಬಟ್ ಈಗ ನನ್ನ ಮುಖದಲ್ಲಿ ಅದೇ ಹೈಲೈಟರ್ ಇದೆ ಅಂಡ್ ಐ ಆಮ್ ಲವಿಂಗ್ ಇಟ್. ಇನ್ನೊಂದು ವಿಷಯ ಏನಂದ್ರೆ, ನಾನು ಇದನ್ನ ಹೈಲೈಟರ್ ತರ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಯಾವಾಗ ಥಿಂಕ್ ಮಾಡಿದೆ ಅಲ್ವಾ, ಆವಾಗ ನಾನು ಇದನ್ನ ಐ ಶ್ಯಾಡೋ ತರ ಯೂಸ್ ಮಾಡ್ತಿದ್ದೆ, 1&1 ಐ ಶ್ಯಾಡೋ ತರ. ದಾಟ್ ಆಲ್ಸೋ ಲುಕ್ಸ್ ಸೋ ಗುಡ್, ಆಯ್ತಾ. ಈಗ ನನ್ನ ಕಣ್ಣಲ್ಲಿ ಅದೇ ಇದೆ, ಕಾಣಿಸ್ತಿದ್ಯಾ. ದಟ್ಸ್ ಹೌ ಐ ಯೂಸ್ ಟು ಯೂಸ್ ದಿಸ್. ಬಟ್ ನಾವು ಈಗ ನೋಡುವಾಗ ಐ ಥಿಂಕ್ ಐ ಕ್ಯಾನ್ ಯೂಸ್ ಇಟ್ ಆಸ್ ಅ ಹೈಲೈಟರ್ ಟು. ಸೊ ಬ್ಲಷ್ ಅಂಡ್ ಹೈಲೈಟರ್ ಒಟ್ಟಿಗೆ ಇದು ಕೆಲಸ ಮಾಡುತ್ತೆ. ಸೊ ದಿಸ್ ಇಸ್ ಹೌ ದ ಶೇಡ್ ಲುಕ್ಸ್ ಲೈಕ್. ಸ್ವಲ್ಪ ವೈಟ್ ಪ್ಯಾಚಿ ತರ ಕಾಣಿಸುತ್ತೆ ಅಲ್ವಾ, ನಾನು ಹಾಗೆ ಅನ್ಕೊಂಡಿದ್ದೆ. ಸೊ ಇದು ಪ್ಯಾಚಿ ಆಗಿ ಕಾಣಿಸುತ್ತೆ, ಅಲ್ಲಲ್ಲಿ ಸ್ವಲ್ಪ ಡಾರ್ಕ್ ಇದ್ದು, ಅಲ್ಲಲ್ಲಿ ಸ್ವಲ್ಪ ಲೈಟ್ ಒಂಥರ ಕಾಣಿಸ್ತಿದೆ, ಸ್ವಲ್ಪ ಪೌಡರಿ ತರ ಕಾಣಿಸ್ತಿದೆ. ಇದನ್ನ ಹೈಲೈಟರ್ ಆಗಿ ನಾನು ಯೂಸ್ ಮಾಡೋದಂತ. ಬಟ್ ಐ ಡೋಂಟ್ ನೋ, ಇವತ್ತು ನಾನು ಯೂಸ್ ಮಾಡಿದ್ದೀನಿ ಅಂಡ್ ಐ ಆಮ್ ಲವಿಂಗ್ ಇಟ್. ಸೊ ಇದನ್ನ ನೀವು ಐ ಶ್ಯಾಡೋ ತರಾನು ಯೂಸ್ ಮಾಡ್ಬೋದು. ಇವತ್ತು ನಾನು 2 ರೀತಿಯಲ್ಲಿ ಯೂಸ್ ಮಾಡಿದ್ದೀನಿ. ಸೊ ನೌ ಐ ಲೈಕ್ ದಿಸ್ ಪ್ರಾಡಕ್ಟ್. ಐ ಡೋಂಟ್ ರಿಗ್ರೆಟ್ ಬೈಯಿಂಗ್ ದಿಸ್. ಆವಾಗ ನಾನು ತುಂಬಾ ಅಂದ್ರೆ ₹100 ಆದ್ರೂ ಯಾಕೆ ನಾನು ಇದನ್ನ ಕೊಟ್ಟು ಪರ್ಚೇಸ್ ಮಾಡಿದೆ ಅಂತ ಅನ್ಕೊಳ್ತಿದ್ದೆ. ಬಟ್ ಈಗ ಅನಿಸ್ತಿದೆ ಐ ಕ್ಯಾನ್ ಯೂಸ್ ದಿಸ್ ಅಂತ ಅಂದ್ಬಿಟ್ಟು. ನೆವರ್ದಲೆಸ್ ಐ ಲವ್ ದಿಸ್ ಪ್ರಾಡಕ್ಟ್ ನೌ. ಐ ಥಿಂಕ್ ಐ ಆಮ್ ಗೋಯಿಂಗ್ ಟು ಯೂಸ್ ಇಟ್ ಮೋರ್ ಹಿಯರ್ ಆನ್ವರ್ಡ್ಸ್. ಇದನ್ನ ನಾನು ಯಾವಾಗ್ಲೂ ನನ್ನ ಟೇಬಲ್ ಮೇಲೆನೆ ಇಟ್ಟಿರ್ತೀನಿ, ಮೇಕಪ್ ಟೇಬಲ್ ಮೇಲೆ. ಸೊ ದಟ್ ಐ ಕ್ಯಾನ್ ಯೂಸ್ ದಿಸ್ ಆಸ್ ಅ 1&1 ಐ ಶ್ಯಾಡೋ ಕೂಡ ನಾನು ಇದನ್ನ ಹಾಕೊಂಡು ಹೋಗ್ಬೋದು, ಯಾಕಂದ್ರೆ ತುಂಬಾ ಪಂಚ್ ಕೊಡಲ್ಲ, ಆಯ್ತಾಯ್ತು. ಸೊ ವೆರಿ ಲೈಟ್ ಆಗಿ ಕೊಡುತ್ತೆ. ಇದರ ಲಿಂಕ್ ನಾನು ನಿಮ್ಗೆ ಕೊಡ್ಲಿಕ್ಕೆ ಆಗಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ, ಯಾಕಂದ್ರೆ ಇದು ಸಿಗ್ತಾ ಇಲ್ಲ. ಫ್ಲಿಪ್ಕಾರ್ಟ್ ಇದೊಂದು ಲಿಂಕ್ ಇದೆ, ನಿಮ್ಗೆ ಬೇಕಾದ್ರೆ ಅಲ್ಲಿ ಚೆಕ್ ಮಾಡ್ಬೋದು. ಬಟ್ ಈ ಶೇಡ್ ಅವೈಲೇಬಲ್ ಇಲ್ಲ, ಆಯ್ತಾ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.